ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಏಪ್ರಿಲ್ 19ರಿಂದ 21ರವರೆಗೆ ಗೋಡಂಬಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ನ ಸದಸ್ಯ ಆದಿತ್ ಕಲ್ಬಾವಿ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಆರಂಭವಾಗಿ ಮುಂದಿನ ವರ್ಷಕ್ಕೆ 100 ವರ್ಷ ಆಗಲಿದ್ದು, ಈ ಕುರಿತು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. 1925ರಲ್ಲಿ ಗೇರು ಉದ್ಯಮ ಜಿಲ್ಲೆಯಲ್ಲಿ ಆರಂಭವಾಗಿದೆ. ಮುಂದಿನ ವರ್ಷದಲ್ಲಿ ಈ ಉದ್ಯಮಕ್ಕೆ 100ರ ಸಂಭ್ರಮಕ್ಕಾಗಿ ಉದ್ಯಮದ ಕುರಿತು ಜಾಗೃತಿ ಮೇಳಗಳನ್ನು ನಡೆಸುವ ಯೋಜನೆ ಇಟ್ಟುಕೊಳ್ಳಲಾಗಿದೆ ಎಂದರು. ಕ್ಯಾಶ್ಯೂ ಇಂಡಸ್ಟ್ರಿ ಅಂತ ಹೇಳಿದ್ರೆ ನಮ್ದಿರೋ ಕ್ಯಾಶ್ಯೂ ಪ್ರಾಸೆಸಿಂಗ್ ನಿಜವಾಗಿ ಮಂಗಳೂರಲ್ಲಿ ಸ್ಟಾರ್ಟ್ ಆದದ್ದು 1925ರಲ್ಲಿ ಸ್ಟಾರ್ಟ್ ಆದದ್ದು. We are on the verge of coming into the 100th year of cashew processing. Next year ನಾವು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಇದನ್ನು ಆಚರಿಸಬೇಕಂತ ಉಂಟು. It is a very significant milestone for our industry and one of the major employment generations of our country ಅಂತ ಹೇಳ್ಬೋದು. ಸಾಧಾರಣ 40ರಿಂದ 50,000 ಹೆಂಗಸರಿಗೆ especially from the weaker sections of the society ಈ ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಕೊಡ್ತದೆ. And Mangalore is a very very significant part of it since the origin, the roots of cashew processing ಮಂಗಳೂರಲ್ಲೇ ಸ್ಟಾರ್ಟ್ ಆದದ್ದು. ಸೊ ಈಗ ನಾವು ಇಂಡಸ್ಟ್ರಿ ಬಗ್ಗೆ ಮಾತಾಡುವಾಗ ಗೇರು ಬೀಜ ಅಂತ ಹೇಳುವಂಥದ್ದು ಮುಂಚೆ ಒಂದು ಲಕ್ಸುರಿ ಪ್ರಾಡಕ್ಟ್ ಆಗಿತ್ತು. ಅಂದ್ರೆ ಪ್ರತಿಯೊಬ್ಬರಿಗೆ ಅದು ತಿನ್ಬೇಕಾಗ್ಲಿ ಇದಾಗ್ಲಿ ಏನಾದ್ರು ಒಂದು ಒಕೇಶನ್ ಅಂತ ಬೇಕಿತ್ತು. ಆದ್ರೆ ಈಗ ನಾವು ನೋಡೋದಾದ್ರೆ ಸಾಧಾರಣ ನಮ್ಮ ಕೋವಿಡ್ ನಂತರ 2020 ನಂತರ ಸುಮಾರು ಜನರು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಎಲ್ರಿಗೂ ಕೂಡ ಈ ಡ್ರೈ ಫ್ರೂಟ್ಸ್ ಗಳನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಆರೋಗ್ಯ ಒಳ್ಳೇದಾಗ್ತದಂತ ಭಾವನೆ ಬಂದಿದೆ. ಆದ್ರೆ ಕೂಡ ಈ ಡ್ರೈ ಫ್ರೂಟ್ಸ್ ಬಗ್ಗೆ ನಾವು ಮಾತಾಡುವಾಗ ಬಾದಾಮಿದು ಮಾತ್ರ ಸ್ವಲ್ಪ ಜಾಸ್ತಿ ಕನ್ಸಂಪ್ಷನ್ ಇದೆ. ಎಲ್ರಿಗೂ ಕೂಡ ಬಾದಾಮನ ಮುಂಚೆ ನಮ್ಮ ಟ್ರೆಡಿಷನ್ಸ್ ಎಲ್ಲ ನಾವು ನೋಡೋದಾದ್ರೆ ಬಾದಾಮನ ಸೋಪ್ ಮಾಡಿ ಓವರ್ ನೈಟ್ ಬೆಳಿಗ್ಗೆ ನಾವು ತಿಂದ್ರೆ ಬ್ರೈನಿಗೆ ಒಳ್ಳೇದಾಗ್ತದಂತೆಲ್ಲ ಇತ್ತು. ಆದ್ರೆ ನಮ್ಮ ಗೇರು ಬೀಜ ಬಗ್ಗೆ ಸುಮಾರು ಸ್ಟಡೀಸ್ಗಳೆಲ್ಲ ಆಗಿದ್ದಾವೆ, ಯೂನಿವರ್ಸಿಟೀಸ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಮತ್ತೆ ಅದರ ಹೆಲ್ತ್ ಬೆನಿಫಿಟ್ಸ್ ನಾವು ನೋಡಿದ್ರೆ ನಮ್ಮ ಹಾರ್ಟಿಗಾಗಿ, ಡಯಾಬಿಟಿಸ್ಗಾಗಲಿ ಸುಮಾರೇ ಹೆಲ್ತ್ ಬೆನಿಫಿಟ್ಸ್ ಕೊಡ್ತದಂತ ಇದು ಪಬ್ಲಿಕ್ಗೆ ಅವೇರ್ನೆಸ್ ಸದ್ಯಕ್ಕೆ ಇಲ್ಲ. ಸೊ ಅದರ ಅವೇರ್ನೆಸ್ಗೋಸ್ಕರ ನಾವು ಈ ಇವೆಂಟ್ ಅನ್ನ ಕಂಡಕ್ಟ್ ಮಾಡಿಕೊಂಡು ನಮ್ಮ ಡೇ ಟು ಡೇ ಮೀಲ್ಸ್ ಅಲ್ಲಿ ಪ್ರತಿಯೊಂದು ದಿವಸ ಕ್ಯಾಶ್ಯೂ ಕೂಡ ಒಂದು ಪಾರ್ಟ್ ಆಗಿದ್ರೆ ನಮ್ಮ ಮೀಲಲ್ಲಿ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗ್ತದಂತ ನಾವು ಇದನ್ನ ನೋಡ್ತಾ ಇದ್ದೇವೆ. ಈಗ ನಾವು ನಮ್ಮ ದೇಶದಲ್ಲಿ ಕನ್ಸಂಪ್ಷನ್ ಅಂತ ನೋಡಿದ್ರೆ ಮಂಗಳೂರಿದು ಪ್ರಾಸೆಸಿಂಗ್ ಇಡೀ ದೇಶದ ಒಂದು ಸಾಧಾರಣ 25% ಅಷ್ಟು ಪ್ರಾಸೆಸಿಂಗ್ ಮಾಡ್ತಾ ಉಂಟು. ಒಂದು 20 ಲಕ್ಷ ಟನ್ ನಮ್ಮ ಒಂದು ವರ್ಷದಲ್ಲಿ ಪ್ರಾಸೆಸ್ ಆಗುವಾಗ ಮಂಗಳೂರು 4 ಲಕ್ಷ ಟನ್ ಪ್ರಾಸೆಸ್ ಮಾಡ್ತಾ ಉಂಟು. ಸೊ ಇಟ್ ಇಸ್ ಅ ವೆರಿ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಲೈಕ್ ಡೂಯಿಂಗ್. KCMA ಕೂಡ ಒಂದು ಅಸೋಸಿಯೇಷನ್ ಅಂತ ಆಗಿ ಇಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾಶ್ಯೂ ಅಸೋಸಿಯೇಷನ್ ಬಾಡೀಸ್ ಆಫ್ ದ ಕಂಟ್ರಿ. ಸೊ ನಾವೆಲ್ಲರೂ ಒಟ್ಟಿಗೆ ಆಗಿ ಒಂದು ಕುಟುಂಬದಾಗಿ ಆದಷ್ಟು ಇಂಡಸ್ಟ್ರಿಯನ್ನ ಹೇಗೆ ಮುಂದೆ ತರಬಹುದು, ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು, ಹೇಗೆ ಮುಂದೆ ತಗೊಂಡು ಹೋಗ್ಬೋದು, ಮತ್ತೆ ಅದರದ್ದು ಬೆನಿಫಿಟ್ಸ್ ಹೇಗೆ ಜನರಿಗೆ ಹೇಳ್ಬೋದು. ಕ್ಯಾಶ್ಯೂ ಅಂತ ಹೇಳಿ ಖಾಲಿ ತಿನ್ಲಿಕ್ಕೆ ಮಾತ್ರ ಅಂತಲ್ಲ, ಅದರ ವೇರಿಯಸ್ ಇಂದ ಗ್ರೇಡ್ಸ್ ಅಂತ ನಾವು ಹೇಳ್ತೇವೆ. ಸಾಧಾರಣ ನಾವು ಪ್ರಾಸೆಸಿಂಗ್ ಮಾಡೋ ಒಂದು 60 ಗ್ರೇಡ್ಸ್ ಮಾಡ್ತೇವೆ. ಆ ಗ್ರೇಡ್ಸ್ಗಳು ಎಲ್ಲೆಲ್ಲಿ ಹೋಗ್ತದೆ, ನಮ್ಮ ಬಿಸ್ಕಿಟಿಗೆ ಆಗ್ಬೋದು, ನಮ್ಮ ಐಸ್ ಕ್ರೀಮಿಗೆ ಆಗ್ಬೋದು, ಸ್ವೀಟ್ ಆಗ್ಬೋದು, ನಮ್ಮ ಗ್ರೇವಿ ಅಂತ ಆಗ್ಬೋದು, ಹಾಗೂ ಸ್ನ್ಯಾಕಿಂಗ್ ಆಗ್ಬೋದು, ಗಿಫ್ಟಿಂಗ್ ಆಗ್ಬೋದು. ಇಷ್ಟು ನಮ್ದು ಒಂದು ವೈಡ್ ವೆರೈಟಿ ಆಫ್ ಗ್ರೇಡ್ಸ್ ಅಂತ ಇರುವಾಗ ಅದು ನಮ್ಮ ಜನರಿಗೆ ಕೂಡ ಸ್ವಲ್ಪ ಅವೇರ್ನೆಸ್ ಅನ್ನ ತಿಳಿಸಿ ಇದು ನಮ್ಮ ಕನ್ಸಂಪ್ಷನ್ ಅನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ನಾವು ನೋಡ್ತಾ ಇದ್ದೇವೆ. ಸೊ ಈ ವರ್ಷ ನಾವು ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಅಲ್ಲಿ ಆಚರಿಸಿಕೊಂಡು ನಮ್ಮ ಇಂಡಸ್ಟ್ರಿದು ಸ್ವಲ್ಪ ಹಿಸ್ಟ್ರಿ ಎಲ್ಲ ತಿಳಿಸಿ ಮುಂದಿನ ವರ್ಷ ನಾವು ಬರುವಾಗ ನಮ್ಮ 100ನೇ ವರ್ಷ ಆಗಿರೋದ್ರಿಂದ ದೊಡ್ಡ ರೀತಿಯಲ್ಲಿ ಆಚರಿಸುವಂತ ಇದ್ದೇವೆ. ನಮ್ಮ ಪ್ರಾಡಕ್ಟ್ಸ್ ಹೆಚ್ಚಿನಲ್ಲಿ ನೀವು ನೋಡುವ ಗೇರು ಬೀಜ ಎಲ್ಲ 100% ಅಥೆಂಟಿಕ್. ನಾವು ಪ್ರಾಸೆಸರ್ಸ್ ಆಗಿ ನಾವು ಗೇರು ಬೀಜಕ್ಕೆ ಏನು ಮಾಡುವುದಿಲ್ಲ. ಇಟ್ ಈಸ್ ಜಸ್ಟ್ ಟೇಕಿಂಗ್ ದ ರಾ ಮೆಟೀರಿಯಲ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್, ಅದನ್ನು ನಾವು ಕನ್ವರ್ಷನ್ ಮಾಡ್ತೇವೆ ಅಷ್ಟೇ. ಇಟ್ ಇಸ್ 7 ಸ್ಟೇಜ್ ಪ್ರಾಸೆಸಿಂಗ್. ನಮ್ಗೆ ಒಂದು ಬೀಜ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ 7 ದಿವಸ ಬೇಕಾಗ್ತದೆ. ಅಷ್ಟು ಸ್ಟೇಜಸ್ ಉಂಟು. ಸೊ ನಾವು ಖಾಲಿ ಅದನ್ನ ಶೆಲ್ ಅನ್ನ ತೆಗೆದು ಅದರ ಸಿಪ್ಪೆಯನ್ನ ತೆಗೆದು ಎಲ್ಲ ಚೆಂದ ಮಾಡಿ ಸಾರ್ಟಿಂಗ್ ಎಲ್ಲ ನಾವು ಮಾಡಿ ಪ್ಯಾಕಿಂಗ್ ಫಾರ್ಮಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಹೊರತು ನಾವು ಏನು ಅದಕ್ಕೆ ಅಡಿಷನಲ್ ಇಂಪ್ಯೂರಿಟೀಸ್ ಆಗಲಿ ಇದಾಗಲಿ ಏನು ಡೈಲ್ಯೂಷನ್ ಆಗಲಿ ಅಂತದ್ದು ನಾವು ಏನು ಮಾಡಲಿಕ್ಕೆ ಸ್ಕೋಪ್ ಕೂಡ ಇಲ್ಲ ಪ್ರಾಸೆಸಿಂಗ್. ಕೇವಲ ಒಂದು ವರ್ಷದಲ್ಲಿ 30% ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ವಿ ಆರ್ ಇನ್ ಅ ಪೊಸಿಷನ್ ಆಫ್ ಎಕ್ಸೆಸ್ ಸಪ್ಲೈ ಅಂತ ಹೇಳ್ಬೋದು. ಸೊ ನೀವು ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಲಾಸ್ಟ್ 3 ವರ್ಷದಿಂದ ಗೇರು ಬೀಜದ ಪ್ರೈಸ್ ಕೆಳಗೆ ಬರ್ತಾ ಉಂಟು, ಮೇಲೆ ಹೋಗ್ತಾ ಇಲ್ಲ. ಸೊ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಅಫೋರ್ಡಬಲ್ ಟು ದ ಕಾಮನ್ ಮ್ಯಾನ್. ಸೊ ಇದು ನಾವೊಂದು ಆಪರ್ಚುನಿಟಿಯಲ್ಲಿ ಅಂತ ನಾವು ತಗೊಳ್ತಾ ಇದ್ದೇವೆ.
ಯಾಕಂದ್ರೆ ಪ್ರೈಸ್ ಕೆಳಗೆ ಬಂದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗ್ತದೆ, ಜಾಸ್ತಿ ಜನರಿಗೆ ಅಫೋರ್ಡಬಿಲಿಟಿ ಬರ್ತದೆ, ಮತ್ತೆ ಅವರು ಒಮ್ಮೆ ಅದನ್ನ ಟ್ರೈ ಮಾಡಿದ್ಮೇಲೆ ಕೈ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ. ವಿ ಆರ್ ಪ್ರೊಸೆಸಿಂಗ್ 20 lakh tons. 20 lakh tons ಇಸ್ ಲಾಸ್ಟ್ ಇಯರ್ ನಾವು ನೋಡೋದಾದ್ರೆ 20 ಲಕ್ಷ ಟನ್ ನಮ್ಮ ಪ್ರೊಸೆಸಿಂಗ್ ಆಗಿದೆ ರಾ ಕ್ಯಾಶ್ಯೂ ನಟ್. ಸೊ ರಾ ಕ್ಯಾಶ್ಯೂ ನಟ್ ನಾವು ಪ್ರೊಸೆಸ್ ಆದಾಗ ಸಾಧಾರಣ 25% ಅದರದ್ದು ನಮಗೆ ಕರ್ನಲ್ ಸಿಗ್ತದೆ, 75% ಶೆಲ್ ಇದು weight ಇರ್ತದೆ, 25% ಅದರ weight ಕರ್ನಲ್ ಇರ್ತದೆ. ಸೊ 4 ಲಕ್ಷ ಟನ್ ಬೀಜ ಪ್ರಾಸೆಸ್ ಆಗ್ತಾ ಉಂಟು. ಸೊ ಇಂಡಿಯಾದು ಡಿಮಾಂಡ್ ಎಷ್ಟು ಜಾಸ್ತಿ ಉಂಟಂತ ಹೇಳಿದ್ರೆ ಓನ್ಲಿ 40% ಆಫ್ ದ ಪ್ರಾಸೆಸಿಂಗಿಗೆ ನಮ್ಮ ಲೋಕಲ್ ಅಲ್ಲಿ ಬೀಜ ಸಿಗ್ತದೆ. ಸೊ ದ ಬ್ಯಾಲೆನ್ಸ್ 60% ಹ್ಯಾಸ್ ಟು ಬಿ ಇಂಪೋರ್ಟೆಡ್ ಓನ್ಲಿ, ಬೇರೆ ದಾರಿವೇ ಇಲ್ಲ, ಕನ್ಸಂಪ್ಷನ್ ಅಷ್ಟು ಸ್ಟ್ರಾಂಗ್ ಉಂಟು. ಸೊ ಔಟ್ ಆಫ್ ದ 2 million tons that are processed, hardly about 40% ಇಲ್ಲಿ ನಮ್ಮ ಇಂಡಿಯನ್ ಕ್ರಾಪ್ ಕೊಡ್ತಾವೆ. ನಮ್ಮ ಪ್ರೈಸಿಂಗ್ ಹೇಗೆ ಅಂತ ಹೇಳಿ ನಾವು 60 ಗ್ರೇಡ್ ಮಾಡ್ತೇವೆ ಅಂತ ನಾನು ಹೇಳಿದ್ದೇನಲ್ಲ ಕ್ಯಾಶುವಲಿ. ಸೊ ಇಟ್ ಇಸ್ ಪ್ಯೂರ್ಲಿ ಡಿಮಾಂಡ್ ಅಂಡ್ ಸಪ್ಲೈ, ವ್ಯಾಲ್ಯೂ ಕ್ರಿಯೇಷನ್ ಇನ್ ದ ಪ್ರಾಸೆಸ್ ಅಷ್ಟೇ. ಸೊ ಈಗ ಯಾವ ಗ್ರೇಡಿಗೆ ಜಾಸ್ತಿ ಡಿಮಾಂಡ್ ಉಂಟು ಅದರ ಪ್ರೈಸ್ ಮೇಲೆ ಹೋಗ್ತದೆ, ಯಾವ ಗ್ರೇಡಿಗೆ ಡಿಮಾಂಡ್ ಇಲ್ಲ ಅದು ಕಡಿಮೆ ಆಗ್ತದೆ. ಸಪೋಸ್ ಈಗ ಈ ನಮ್ಮ ಬೇಸಿಗೆ ಕಾಲದಲ್ಲೆಲ್ಲ ಬಿಸಿಲು ಜಾಸ್ತಿ ಇದ್ದಾಗ ಐಸ್ ಕ್ರೀಮ್ ಇದು ಡಿಮಾಂಡ್ ಜಾಸ್ತಿ ಹೋಗ್ತದೆ, ಆಗ ಚಿಕ್ಕ ಪೀಸ್ ಬರ್ತದೆ SWK ಅಂತ ನಾವು ಹೇಳ್ತೇವೆ, ಅದರ ಪ್ರೈಸ್ ಮೇಲೆ ಹೋಗ್ತದೆ. ಈಗ ಮಳೆಗಾಲದಲ್ಲಿ ಎಲ್ಲ ಅದಕ್ಕಂತ ಒಂದು ಕಡಿಮೆ ಆಗ್ತದೆ, ಸೊ ಆಗ ಪ್ರೈಸ್ ಬೀಳ್ತದೆ. ಸೊ ಇಟ್ ಇಸ್ ಮೋರ್ ಆರ್ ಲೆಸ್ ಸ್ಟಾಕ್ ಮಾರ್ಕೆಟ್ ಅಂತವೇ ಹೇಳ್ಬೋದು, ಮೇಲೆ ಕೆಳಗೆ ಪ್ರೈಸಸ್ ಹೋಗ್ತಾ ಇರ್ತದೆ. ಈವನ್ ಇಫ್ ದ ಪ್ರೈಸ್ ಗೋಸ್ ಅಪ್ ಆಫ್ RCL, ಇಲ್ಲಿದು ಡಿಮಾಂಡ್ ಜಾಸ್ತಿ ಆಗಿಲ್ಲ ಅಂದ್ರೆ ದೆನ್ ವಿ ಆರ್ ಅಗೇನ್ ಇನ್ ದ ಸಿಚುವೇಶನ್ ಆಫ್ ಎಕ್ಸೆಸ್ ಸಪ್ಲೈ, ಕನ್ಸಂಪ್ಷನ್ ಕಡಿಮೆ ಉಂಟು. ಸೊ ಇಟ್ ಗೋಸ್ ಇನ್ ಟು ಅ ಸ್ಟೇಟ್ ಆಫ್ ಅನ್ವಯಬಿಲಿಟಿ. ಸೊ ವಿಲ್ ಹ್ಯಾವ್ ಟು ಸೆಲ್ ಅಟ್ ಲಾಸಸ್. ನಿಮಗೆ ಅದು ಇದೇ ಪ್ರೈಸ್ ಬೇಕಂತ ಹೇಳಿ ಹೋಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಪ್ರೈಸ್ಗೆ ವ್ಯಾಪಾರ ಆಗ್ತಾ ಉಂಟು, ವೇರ್ ದ ಮಾರ್ಕೆಟ್ ಇಸ್, ನಾವು ವ್ಯಾಪಾರ ಮಾಡಬೇಕಾಗ್ತದೆ. ಕೆಸಿಎಂಎ ಸಹಯೋಗದಲ್ಲಿ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ನಲ್ಲಿ ಏಪ್ರಿಲ್ 19ರಿಂದ 21ರವರೆಗೆ ಗೋಡಂಬಿ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಫಿಜಾ ಬೈ ನೆಕ್ಸಸ್ ಮಾಲ್ನ ಸುನೀಲ್ ಹೇಳಿದರು. ಬೀಗ ಶಾಪಿಂಗ್ ಮಾಲ್ ನಾವು ಹಲವೊಂದು ಇವೆಂಟ್ಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತೇವೆ, ವೆದರ್ ಇಟ್ ಇಸ್ ಫೆಸ್ಟಿವ್ ಸೀಸನ್ ಆರ್ ನಾನ್ ಫೆಸ್ಟಿವ್ ಸೀಸನ್. ಆದರೆ ಮಂಗಳೂರಿನ ಜನತೆಯೊಟ್ಟಿಗೆ ಒಂದು ಕನೆಕ್ಟ್ ಮಾಡಲಿಕ್ಕೆ ಈ ಆರ್ಟ್, ಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಏನಿದೆ, that has worked really well for us ಅಂತ ಹೇಳ್ಬೋದು. So we started out with Jackfruit Festival, which was again a small attempt in bringing these concepts into a platform of a shopping mall. ಒಂದು ಶಾಪಿಂಗ್ ಮಾಲ್ ನಲ್ಲಿ ಈ ತರ ಕಾನ್ಸೆಪ್ಟ್ ಅನ್ನ ತರುವಂತ ಒಂದು ಪ್ರಯತ್ನ ನಡೆದಿತ್ತು. ಬಟ್ the results were really phenomenal. The turnout of the customers was really huge. So we thought that this is something that people are liking. It's on the same grounds. Mangalore being ice cream capital of India, we organize ice cream festival also. On the similar lines, we thought that Mangalore being the largest contributor to the cashew industry, so we as a team approached KCMA, and on behalf of the entire Nexus management, I would like to thank KCMA for coming forward. In fact, ಅವರೇ ಮುಂದೆ ನಿಂತು ಈ ಎಲ್ಲ ಕಾರ್ಯಕ್ರಮಗಳನ್ನ ನೇತೃತ್ವ ವಹಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. And it is a small attempt again to bring forward the industry of cashew, the background, the players. ನಮ್ಮ ಈ ಫೆಸ್ಟಿವಲ್ ಅಲ್ಲಿ ಒಂದು 12ಕ್ಕಿಂತ ಜಾಸ್ತಿ ಸ್ಟಾಲ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ, including the reputed brands like Albavi, we are talking about Achal, Bolas, and many more. There are food stalls also which will be there and we are organizing this in the first floor of our mall. And we also have very informative information that will be given to the current generation of Mangalore, e industry ಬಗ್ಗೆ, cashew processing ಬಗ್ಗೆ. And there will be a lot of activities also that will be organized. So I would like to invite each and every Mangalorean to come and witness this. ಈ ಮುಂದಿನ ವರ್ಷಗಳಲ್ಲಿ ಇದೇ ಇವೆಂಟ್ ಅನ್ನ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. And one small point, that all these events, especially this cashew festival, is a non-commercial activity. This is completely attempt to bring forward this industry, the products into the limelight, into a retail platform, and pass on this knowledge to the current generation of Mangalore. We also have a drawing competition and cooking without fire competition also that will be happening as a part of this event.
ಈ ಸಂದರ್ಭ ಕೆಸಿಎಂಎ ಸದಸ್ಯ ಚೈತನ್ಯ ಪೈ, ಪಿಜ್ಜಾ ಬೈ ನೆಕ್ಸಸ್ ಮಾಲ್ನ ಶ್ರೀನಿಧಿ, ಅನಿಶಾ ಹಾಗೂ ಪಿಆರ್ಒ ವೇಣು ಶರ್ಮಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.